ನನ್ನ ಹೆಸರು ವಿನೂತಾ, ಮಹಿಳಾ ಸಮಾಜ ಕಾರ್ಯಕರ್ತೆ. ಇವತ್ತು ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ. ಎಲ್ಲ ಹೆಣ್ಮಕ್ಳಿಗೂ ಖುಷಿಯಾಗಿರಿ. ಈ ಕಾರ್ಯಕ್ರಮ ಮಾಡಬೇಕು ಅಂತ ನಾವೆಲ್ಲ ಹೆಣ್ಮಕ್ಳು ಸೇರಿ ಉದ್ದೇಶಪೂರ್ವಕವಾಗಿ ಮಾಡ್ತಾಯಿದ್ದೀವಿ. ಸೊ ಇದಕ್ಕೆ ಸಪೋರ್ಟು ಕಲಾವತಿಯವರು ಮತ್ತು ರಂಗವಲ್ಲಭಿಯವರು ಎಲ್ಲ ಸೇರಿಕೊಂಡು ಮಹಿಳೆಯರು ಸೇರಿಕೊಂಡು ಇದನ್ನು ಮಾಡ್ತಾಯಿದ್ವಿ ಫಂಕ್ಷನ್ನ. ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ಹೆಣ್ಮಕ್ಳು ಇನ್ನೂ ಹೆಚ್ಚಿಗೆ ಮುಂದೆ ಬರಬೇಕು, ಸಹಕರಿಸಬೇಕು, ಹೆಚ್ಚಿಗೆ ಫಂಕ್ಷನ್ಗಳನ್ನ ಮಾಡಬೇಕು. ಎಲ್ಲ ಥರದಲ್ಲೂ ಕಲೆಯಲ್ಲೇ ಆಗಲಿ ಮುಂದೆ ಬರಬೇಕು, ಸಂಕೋಚ ಪಟ್ಕೊಳ್ಳೋದೇನೆ ಫಂಕ್ಷನ್ಗಳನ್ನ ಮಾಡಬೇಕು. ನಾನು ಬೆಂಗಳೂರು ದಿ ಸೆಲ್ಫ್ ಎಂಪ್ಲಾಯ್ಮೆಂಟ್ಸ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ನಿರ್ದೇಶಕಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಹೂವು ಮಾರುವಂತ ಮಹಿಳೆಯರಿಗೆ, ತರಕಾರಿ ಗಾಡಿ ಇಟ್ಕೊಂಡಿರೋ ಅಂಥವರಿಗೆಲ್ಲ ಸಣ್ಣದಾದಂಥ ಸಹಾಯ ಹಸ್ತವಾಗಿ ಲೋನ್ಗಳನ್ನು ಕೊಡ್ತೀವಿ. ದೊಡ್ಡ ದೊಡ್ಡ ಲೋನ್ಗಳನ್ನ ಬ್ಯಾಂಕಲ್ಲಿ ಕೊಡ್ತಾರೆ. ಈ ಸೊಸೈಟಿಯಲ್ಲಿ ತುಂಬ ಕಷ್ಟದಲ್ಲಿರೋಂಥವ್ರಿಗೆ ಸಹಾಯ ಮಾಡೋದಕ್ಕೆ ಅಂತ ನಾವು ಸೊಸೈಟಿಯಲ್ಲಿ ವರ್ಕ್ ಮಾಡಿಕೊಂಡು ಮುದ್ದಣ್ಣ ಅನ್ನೋ ಸಾರಿದ್ದಾರೆ ನಿರ್ದೇಶಕರು, ಅವ್ರ ಮುಖಾಂತರ ಈ ಸೊಸೈಟಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇದು BHL ಹತ್ರ ಬ್ಯಾಟ್ರಾಯನ್ಪುರ BHL ಇದೆಯಲ್ಲ, ಅಲ್ಲಿ ಆಫೀಸ್ ಇದೆ. ಕಲಾವತಿ ಪ್ರೆಸಿಡೆಂಟ್ ಎಜುಕೇಷನ್ ಸೊಸೈಟಿ ಹಾಗೂ ಕಲಾಶ್ರೀ ಸಂಗೀತ ಗಾಯನ ಅನ್ನೋ ಒಂದು ಅಕಾಡೆಮಿಗೆ ಪ್ರೆಸಿಡೆಂಟ್ ಕೂಡ ಬ್ಯಾಂಗ್ಳೂರ್. ನಮ್ಮ ಮಹಿಳಾ ದಿನಾಚರಣೆ ಆಚರಿಸಬೇಕು ಅಂತ ಹೇಳಿ ವಿಚಾರ ಮಾಡಿದಾಗ ಕನ್ಸ್ಯೂಮರ್ಸ್ ಡೇ ಜೊತೆಗೆ ಇದನ್ನು ಆಚರಿಸೋಣ ಅಂತ ಹೇಳಿ ಎಲ್ಲರ ಅಭಿಪ್ರಾಯಗಳು ಬಂತು. ಹಾಗೆ ನಮ್ಮ ಗೆಸ್ಟಾಗಿ ವಿಜಯಲಕ್ಷ್ಮಿ ಅನ್ನೋರು APMC ಜಿಲ್ಲಾಧಿಕಾರಿ ಅವರು ಕರೆದಿದ್ದೀವಿ. ಹಾಗೂ ಎಜುಕೇಷನ್ ಕಮಿಷನರ್ ಅವರು ಕಾವೇರಿ ಮೇಡಮ್ ಕೂಡ, ಹಾಗೂ ನಮ್ಮ ಸೈಬರ್ ಕ್ರೈಮ್ ವತಿಯಿಂದ ಈಶ್ವರಿ ಮೇಡಮ್ ಅವ್ರನ್ನ ನಾವೆಲ್ಲರನ್ನೂ ಭೇಟಿ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಕೂಡ. ಹಾಗೂ ನಾವು ಈ ಒಂದು ಉದ್ದೇಶ ಏನು ಅಂತ ಅಂದರೆ, ನಮ್ಮ ಮಹಿಳೆಯರಿಗೆ ಯಾವ ಶಕ್ತಿ ಇದೆ ಅಂತ ಹೇಳಿ ಅವರಿಂದನೇ ತೋರಿಸ್ಕೊಡೋಣ ಅಂತ ಹೇಳಿ ನಾನು ಈ ಒಂದು ಕಾರ್ಯಕ್ರಮ ಮಾಡಿದ್ದೀನಿ. ಎಲ್ಲರೂ ಕೇಳಿದ್ವಿ, ಎಲ್ಲರೂ ನಮಗೆ ಬರಲಿಕ್ಕೆ ಎಲ್ಲ ಇದನ್ನು ಅವಕಾಶನೂ ಮಾಡಿಕೊಟ್ರು. ಹಾಗೂ ಅವರವರ ಒಂದು ಪರಿಸ್ಥಿತಿ ನೋಡಿಕೊಂಡು ಅವರವರ ಟೈಮಿಂಗ್ಸಿಗೆ ಇಲ್ಲಿಗೆ ಬರ್ತಾಯಿದ್ದಾರೆ. ಬಟ್ ನಮಗೂ ಖುಷಿ ಆಯಿತು. ಅವರ ಒಂದು ಎಲ್ಲ ಮಾರ್ಗದರ್ಶನಗಳು ನಮಗೆ ಸಿಕ್ತು ಕೂಡ. ಈ ಕನ್ಸ್ಯೂಮರ್ಸ್ ಡೇ ಅಂತ ಅಂದರೆ ನಾನ್ ಅಡ್ವೊಕೇಟ್ಸ್ ಟೀಮ್ ಅಂತ ಇದ್ದೀವಿ. ಆ ಒಂದು ಗ್ರಾಹಕರಿಗೆ ಬೇಕಾದಂಥ ಎಲ್ಲ ಅವಶ್ಯಕತೆಗಳನ್ನು ಎಲ್ಲನೂ ಒದಗಿಸ್ತಾ ಇದ್ದೀವಿ. ನಮ್ಮ ಹೆಣ್ಮಕ್ಕಳಿಗೆ ಎಲ್ಲೆಲ್ಲಿ ಸ್ಥಾನಮಾನ ಇದೆ ಅನ್ನೋದು ನಾವು ಯೋಚನೆ ಮಾಡಬೇಕು. ಬೆರಳೆಣಿಕೆಯಲ್ಲಿ ಸಮಾಜ ಸ್ಥಾನ ಇದೆ, ಆಫೀಸ್ಗಳಲ್ಲಿ, ರಾಜಕೀಯದಲ್ಲಿ, ಎಲ್ಲ ಕಡೆನೂ. ಆದರೆ ಹೆಣ್ಮಕ್ಳು ಕೊಟ್ಟರಂತಂದರೆ ಅವರು ಸಖತ್ತಾಗಿ ರಾಜ್ಯಭಾರ ಮಾಡುವಂಥ ಒಂದು ಶಕ್ತಿ ಅವರಿಗಿದೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಬೇಕಾದಷ್ಟು ಜನ ಇದ್ದಾರೆ, ಹೌದಲ್ಲ? ಹಾಗೆ ಅವರಲ್ಲಿರುವಂಥ ಶಕ್ತಿಯನ್ನು ನಾವು ಈಚೆ ತೆಗೆದು ಮತ್ತೆ ಅವರಿಗೆ ಕೊಟ್ಟಾಗ ಅವರು ಇನ್ನಷ್ಟು ಚೈತನ್ಯದಿಂದ ಸಮಾಜ ಸುಧಾರಣೆ ಮಾಡ್ತಾರೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಯಾರು ನಾವು ಮನೆಗೆ ಒಂದೇ ಸೀಮಿತ ಅಲ್ಲ, ಎಲ್ಲರೂ ಮುಂದೆ ಬನ್ನಿ. ಯಾರ್ಯಾರು ಶೋಷಣೆಗೆ ಒಳಗಾಗ್ತಿರೋ ಅವರು ದಯವಿಟ್ಟು ಆ ಹತ್ತಿರದಲ್ಲಿರುವಂತಹ ಒಂದು ಮಹಿಳಾ ಆಯೋಗವನ್ನು ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮಗೆ ಸಹಾಯ ಮಾಡ್ತಾರೆ. ಇದನ್ನು ನಾವು ಕೂಡ ಎಲ್ಲರೂ ಸೇರಿಕೊಂಡು ಈ ಒಂದು ಮಹಿಳಾ ಶೋಷಣೆಯನ್ನು ತಡೆಗಟ್ಟಿಬಿಡೋಣ, ನಿರ್ಮೂಲನ ಮಾಡಬೇಕು. ಆ ನಿರ್ಮೂಲನ ಆದರೆ ನಿಜವಾಗ್ಲೂ ಆಲ್ ಆರ್ ಈಕ್ವಲ್. ನಾನು ಹೇಳೋದು ಬರೀ ಮಹಿಳೆಯರು ಒಂದೇ ಅಂತಲ್ಲ, ಎಲ್ಲರೂ ಈಕ್ವಲ್ಲು. ಆವಾಗ ನಿಜವಾಗ್ಲೂ ನಮ್ಮ ಒಂದು ಸೊಸೈಟಿ ಬಹಳ ಕೂಲಾಗಿ ನಡೆಯುತ್ತೆ, ಸಂತೋಷವಾಗೂ ಇರುತ್ತೆ. ನಾವು ಇಂಡಿಯನ್ಸ್ ಬಂದು ಬಹಳ ತುಂಬ ಫೇಮಸ್ ಆಗೂ ಇರ್ತೀವಿ. ಎಲ್ಲರಿಗೂ ಇವರ ನಮಸ್ಕಾರ. ಯಶೋಧ ಅವರು ವಿನೂತಾ ಅಂತ ಸಹ ಕರೀತಾರೆ.
ಹೆಣ್ಮಕ್ಳಿಗೆ ತುಂಬ ಶೋಷಣೆ ಆಗ್ತಿದೆ ಎಲ್ಲ ಕಡೆನೂ, ಹೇಳ್ಕೊಳಕ್ಕೆ ಆಗ್ತಿಲ್ಲ. ಅವರು ಮನೆಗೆ ಬಂದು ಹೊರಗಡೆ ಬಂದು ಹೇಳ್ಕೊಬೇಕು ಅಂತ ಅನಿಸಿದ್ರು ಅವರು ಯಾವುದೇ ರೀತಿ ಮನೇಲಿ ಸಪೋರ್ಟ್ ಮಾಡ್ದೇನೆ ಅವರು ಹಂಗೆ ಹಿಂದುಳ್ಕೊಂಡ್ಬಿಟ್ಟಿದ್ದಾರೆ. ಇದನ್ನೆಲ್ಲ ನಾವು ಬಂದು ಸಹಕರಿಸಿ ಅಂತ ಅವ್ರನ್ನ ನಾವು ಭೇಟಿ ಮಾಡಿ ಅವ್ರ ವಿಷಯಗಳನ್ನ ಮುಡಿಸ್ತೀವಿ. ಕೆಲವರು ಇಷ್ಟ ಇದ್ದು ಬರ್ತಾರೆ, ಸಪೋರ್ಟ್ ಮಾಡ್ತಾರೆ. ಕೆಲವ್ರಿಗೆ ಬರೋಕ್ಕಾಗ್ದೇ ಹೇಳ್ಕೊಳಕ್ಕೂ ಆಗದೆ ಒಳಗಡೆನೆ ಅವರವರೇ ಒದ್ದಾಡ್ತಾ ಇದ್ದಾರೆ. ಇದನ್ನೆಲ್ಲ ನಾವು ತಿಳ್ಕೊಂಡು ಹೆಚ್ಚಿಗೆ ಎಲ್ಲ ಕಡೆಗೂ ಸ್ಕೂಲು ಕಾಲೇಜ್ಗಳು ಎಲ್ಲ ಕಡೆ ಹೋಗಿ ವಿಷಯಗಳನ್ನ ನಾವು ಕಲೆಕ್ಟ್ ಮಾಡಿಕೊಂಡು ಯಾವ ಥರ ಹೆಣ್ಮಕ್ಳಿಗೆ ಶಕ್ತಿ ತುಂಬಬೇಕು, ಸಪೋರ್ಟ್ ಮಾಡಬೇಕು, ಕಲೆಯಲ್ಲೇ ಆಗಲಿ ಅವ್ರಿಗೆ ಎಲ್ಲ ಥರದಲ್ಲಿ ಯಾವ ಥರ ಶಕ್ತಿ ತುಂಬಬೇಕು ಅಂತ ಎಲ್ಲ ನಾವು ಸೇರಿಕೊಂಡು ಇದು ಮಾಡ್ತೀವಿ. ಮಹಿಳಾ ದಿನಾಚರಣೆ ಒಂದೇ ದಿನ ಅಲ್ಲ, ದಿನವೂ ನಾವು ಆಚರಿಸ್ತಾನೆ ಹೋಗಬೇಕು ಹೆಣ್ಮಕ್ಳು. ಶ್ರೀ ಶಕ್ತಿ ಅಂತ ಅಂದರೆ ಒಂದು ದೇವತಾ ಶಕ್ತಿ, ಎಲ್ಲ ದೇವತೆಗಳು ಸೇರಿ ಮಾಡೋಂಥ ಈ ವಿಶ್ವ ಮಹಿಳಾ ದಿನಾಚರಣೆ ಅಂತಾರೆ. ಈ ವಿಶ್ವ ಮಹಿಳಾ ದಿನಾಚರಣೆ ಯಾಕೆ ಆಚರಿಸ್ತಾರೆ ಅಂತ ಅಂದರೆ ಎಲ್ಲ ಹೆಣ್ಮಕ್ಳು ಈ ದಿನನ ಆಚರಿಸ್ಬೇಕು. ಶೋಷಣೆ ಆಗ್ತಾ ಇರುತ್ತೆ, ಯಾರಿಗೂ ಪಬ್ಲಿಕ್ ಬರೋಕ್ಕಾಗಲ್ಲ, ಹೊರಗಡೆ ಓಡಾಡೋಕ್ಕಾಗಲ್ಲ, ಎಲ್ಲ ಥರ ತೊಂದರೆಗಳಾಗುತ್ತೆ ಅಂತ ಹೆಣ್ಮಕ್ಳು ತುಂಬ ಕಷ್ಟಪಡ್ತಾ ಇರ್ತಾರೆ. ಆದ್ದರಿಂದ ಈ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಿ ಅವ್ರಿಗೆ ಸಪೋರ್ಟ್ ಮಾಡಿ ಧೈರ್ಯ ತುಂಬಬೇಕು ಅಂತ ನಾವೆಲ್ಲ ಹೆಣ್ಮಕ್ಳೆಲ್ಲ ಸೇರಿ ಈ ಕಾರ್ಯಕ್ರಮನ ಎಲ್ಲ ಮಾಡ್ತೀವಿ. ಈ ಒಂದು ವಿಡಿಯೋ ಮೂಲಕ ಹೇಳೋದು ಬಯಸೋದೇನಪ್ಪ ಅಂತ ಅಂದರೆ, ಯಾರ ಮನೆಯಲ್ಲಾದರೂ ಒಂದು ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಶೋಷಣೆ ಆಗಿರಬಹುದು ಅಥವಾ ಏನಾದರೂ ತುಂಬ ಸಂಕಟದಲ್ಲಿ ಇದ್ದರೆ ಆಚೆ ಕಡೆ ಬರೀಲಿಕ್ಕೆ ಆಗ್ತಾ ಇಲ್ಲ ಅಂದರೆ ದಯವಿಟ್ಟು ಅಕ್ಕಪಕ್ಕದವ್ರ ಮನೇನ ಹೆಲ್ಪ್ ತೊಗೊಂಡು ನಮ್ಮ ವಿನುತಾ ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರು ಯಾವಾಗಲೂ ಸದಾ 24 hours ಅವರು ನಿಮ್ಮ ಒಂದು ಸೇವೆಗೆ ಮುಡಿಪಾಗಿಟ್ಟಿದ್ದಾರೆ. ನಿಜವಾಗ್ಲೂ ಇಂತಹವರು ನಮ್ಮ ಈ ಒಂದು ಕಲಾಶ್ರೀ ಗ್ರೂಪಲ್ಲಿರೋದಕ್ಕೆ ನಿಜವಾಗ್ಲೂ ನಾನು ತುಂಬ ಸಂತೋಷ ಪಡ್ತೀನಿ. ಈ ಒಂದು ಮೆಸೇಜನ್ನ ದಯವಿಟ್ಟು ನಿಮ್ಮ ವಾಟ್ಸಪ್ ಮುಖಾಂತರ, ಫೇಸ್ಬುಕ್ ಮುಖಾಂತರ ಎಲ್ಲರಿಗೂ ಕಳಿಸಿ. ದಯವಿಟ್ಟು ಏನಾದರೂ ಆ ಥರ ಶೋಷಣೆಗೆ ಒಳಗೆ ಆಗಿದ್ದರೆ ದಯವಿಟ್ಟು ಅವ್ರನ್ನ ಬಂದು ಕಾಂಟ್ಯಾಕ್ಟ್ ಮಾಡಿ. ಅವರು ನಿಮ್ಮ ಸೇವೆಗೆ ಸದಾ ಸಿದ್ಧರಾಗಿರ್ತಾರೆ.